ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನೆಂದರೆ ಹಣದ ವಿಷಯಗಳಲ್ಲಿ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಏಕೆಂದರೆ ಹಣ ಬಹಳ ಅಮೂಲ್ಯವಾದದ್ದು. ಹಣಕ್ಕೆ ನಿಮ್ಮ 99% ಸಮಸ್ಯೆಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ. ಅದಕ್ಕೆ ಅವಶ್ಯಕತೆಗಿಂತ ಅಧಿಕವಾಗಿ ಹಣ ಸಂಪಾದಿಸಿ. ಹಣ ಎಲ್ಲ ಸಮಸ್ಯೆಗಳ ಮೂಲವಲ್ಲ. ನಿಮ್ಮ ಹತ್ರ ಹಣವಿಲ್ಲದಿರುವುದು ಎಲ್ಲ ಸಮಸ್ಯೆಗಳ ಮೂಲವಾಗಿದೆ. ಹಣ ಕೆಟ್ಟದ್ದಲ್ಲ, ಹಣವಿಲ್ಲದಿರುವುದು ಅತಿ ಕೆಟ್ಟವಾಗಿದೆ. ಶ್ರೀಮಂತರ ಕಾಯಿಲೆಗಳು ಬಡವರಿಗೆ ಬರುವಾಗ ಬಡವರೇಕೆ ಶ್ರೀಮಂತರಾಗಬಾರದು? ಎಲ್ಲರಿಗೂ ಶ್ರೀಮಂತರಾಗಲು ಸಮಾನ ಹಕ್ಕು ಮತ್ತು ಅವಕಾಶಗಳಿವೆ. ಎಲ್ಲರೂ ದುಡ್ಡು ಇರುವವರನ್ನು ಬಹಿರಂಗವಾಗಿ ದ್ವೇಷಿಸುತ್ತಾರೆ, ಆದರೆ ದುಡ್ಡನ್ನು ಗುಟ್ಟಾಗಿ ಪ್ರೀತಿಸುತ್ತಾರೆ. ಹಣದಿಂದ ಬರುವ ಸ್ನೇಹ, ಪ್ರೀತಿ ಹಣವಿರುವ ತನಕ ಇರುತ್ತದೆ. ಗುಣದಿಂದ ಬರುವ ಸ್ನೇಹ ಮತ್ತು ಪ್ರೀತಿ ಗುಣವಿರುವ ತನಕ ಇರುತ್ತದೆ. ಯಾವುದು ಶಾಶ್ವತವಲ್ಲ. ಬದುಕಲ್ಲಿ ಬದುಕಂತೆ ಬಂದಂತೆ ಬದುಕು. ದುಡ್ಡಿನಿಂದ ಖುಷಿಯನ್ನು ಕೊಳ್ಳಲು ಸಾಧ್ಯವಿಲ್ಲ ಅನ್ನೋದು 100ಕ್ಕೆ 100ರಷ್ಟು ನಿಜ. ಆದರೆ ದುಡ್ಡಿನಿಂದ ನಮಗೆ ಬೇಕಾಗಿರುವುದನ್ನೆಲ್ಲ ಖರೀದಿಸಿ ಖುಷಿಯಾಗಿರಬಹುದು. ನಿಮ್ಮ ಯೋಚನೆ ಬದಲಿಸಿ, ಬದುಕು ತಾನಾಗಿಯೇ ಬದಲಾಗಬಹುದು. ಸಿನಿಮಾಗಳಲ್ಲಿ ತೋರಿಸುವ ಸ್ನೇಹ, ಪ್ರೀತಿ ಶುದ್ಧ ಸುಳ್ಳು. ಅವರನ್ನು ನಂಬಿ ಮೋಸ ಹೋಗಬೇಡಿ. ನಿಜ ಜೀವನದಲ್ಲಿ ದುಡ್ಡಿದ್ರೇ ದುನಿಯಾ. ದುಡ್ಡು ಇರದಿದ್ದರೆ ಯಾವ ಸ್ನೇಹಿತನೂ ಇರಲ್ಲ, ಪ್ರೇಯಸಿಯೂ ಬರಲ್ಲ. ನಿಮ್ಮ ಹತ್ರ ಜಾಸ್ತಿ ಹಣ ಇದ್ದರೆ ನಿಮಗೆ ಹೊರಗಿನ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಆದರೆ ನಿಮ್ಮ ಹತ್ರ ಹಣ ಇರದೇ ಇದ್ದರೆ ನಿಮ್ಮವರೇ ನಿಮಗೆ ಶತ್ರುಗಳಾಗುತ್ತಾರೆ. ಈಗಿನ ಜನ ಮನುಷ್ಯನಿಗಿಂತ ಹೆಚ್ಚಾಗಿ ಹಣಕ್ಕೆ ಬೆಲೆ ಕೊಡ್ತಾರೆ. ನಿಮ್ಮ ಹತ್ರ ಹಣ ಇರದಿದ್ದರೆ ಯಾರೂ ನಿಮಗೆ ಬೆಲೆ ಕೊಡಲ್ಲ. ಹಣ ಇದ್ರೇ ಜನ. ಮನುಷ್ಯನಿಂದ ತಯಾರಾದ ಹಣ ಕೊನೆಗೆ ಮನುಷ್ಯನನ್ನೇ ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತೆ. ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಬೇಕಾದಷ್ಟು ಹಣ ಗಳಿಸಿ ಶ್ರೀಮಂತರಾಗಬಹುದು. ಆದರೆ ಬಹಳಷ್ಟು ಜನರಿಗೆ ಹಣ ಗಳಿಸುವ ಮನಸ್ಸಿಲ್ಲ. ಮೊದಲು ಹಣ ಗಳಿಸಿ ಸಾಕು, ಆಮೇಲೆ ಸ್ನೇಹ, ಪ್ರೀತಿ, ಗೌರವ, ನೇಮ್, ಫೇಮ್, ಪವರ್, ಪ್ರಾಪರ್ಟಿ ಎಲ್ಲವೂ ತಾನಾಗಿಯೇ ನಿಮ್ಮ ಹಿಂದೆ ಬರುತ್ತೆ. ನಾನು ಹಣಕ್ಕಾಗಿ ಕೆಲಸ ಮಾಡಲ್ಲ, ನಾನು ಹಣವನ್ನು ಇಷ್ಟಪಡಲ್ಲ ಎಂದು ಬಡಾಯಿ ಕೊಚ್ಚಿಕೊಳ್ಳುವ ದುರಹಂಕಾರಿಗಳೇ ದಿನಕ್ಕೆ 8 ಗಂಟೆ ಜಾಬ್ ಮಾಡುತ್ತಾರೆ. 1 ರೂಪಾಯಿ ಉಳಿಸಿದರೆ 1 ರೂಪಾಯಿ ಗಳಿಸಿದಂತೆ. ಹಣವನ್ನು ಯೋಚನೆ ಮಾಡಿ ಖರ್ಚು ಮಾಡಿ, ಇಲ್ಲವಾದರೆ ರಾತ್ರೋರಾತ್ರಿ ಬಂಗಲೆಯಿಂದ ಬೀದಿಗೆ ಬರುತ್ತೀರಿ. ನಿಮ್ಮ ಜ್ಞಾನದ ಮೇಲೆ ನಿಮ್ಮ ಸಮಯವನ್ನು ಹೂಡಿಕೆ ಮಾಡಿ. ಹಣ ತಾನಾಗಿಯೇ ನಿಮ್ಮನ್ನು ಹಿಂಬಾಲಿಸುತ್ತದೆ. ನಿಮ್ಮ ಹತ್ರ ಹಣವಿಲ್ಲದಿದ್ದರೆ ಸ್ವಲ್ಪ ದಿನ ಸುಮ್ಮನಿರಿ. ಸಾಲ ಮಾಡಿ ಶೋಕಿ ಮಾಡಬೇಡಿ. ಏಕೆಂದರೆ ಸಾಲಕ್ಕಿಂತ ಕೆಟ್ಟ ಶತ್ರು ಬೇರೆ ಯಾವುದೂ ಇಲ್ಲ. ಬಡವ ದುಡ್ಡಿಗಾಗಿ ಕತ್ತೆಯಂತೆ ದುಡಿಯುತ್ತಾನೆ. ಶ್ರೀಮಂತ ದುಡ್ಡನ್ನು ಕತ್ತೆಗಿಂತ ಕಡಿಯಾಗಿ ದುಡಿಸಿಕೊಳ್ಳುತ್ತಾನೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಎಲ್ಲರೂ ಶ್ರೀಮಂತರಾಗಲು ಆಸೆ ಪಡುತ್ತಾರೆ, ಆದರೆ ರಿಸ್ಕ್ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡುತ್ತಾರೆ. ಇದೇ ಥರ ಎಲ್ಲರೂ ಸ್ವರ್ಗವನ್ನು ಇಷ್ಟಪಡುತ್ತಾರೆ, ಆದರೆ ಸಾಯದೆ ಸ್ವರ್ಗ ಸಿಗುವುದಿಲ್ಲ. ಅದೇ ರೀತಿ ರಿಸ್ಕ್ ತೆಗೆದುಕೊಳ್ಳದಿದ್ದರೆ ಸಂಪತ್ತು ನಮಗೆ ಸಿಗುವುದಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.